ವೀಣಾ ಅಂತ. ನಾನು ಮೂಲತಃ ಬೆಂಗಳೂರಿನವಳು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಆರೋಗ್ಯ ಹಕ್ಕಿನ ಜಾಥಾ ಅನ್ನೋ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಇದು ಡ್ರಗ್ ಆಕ್ಷನ್ ಫೋರಮ್ ಅಂತ ಇಡೀ ರಾಜ್ಯದ ಎಲ್ಲ ಸಂಘಟನಾ ಗುಂಪುಗಳೆಲ್ಲ ಸೇರ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯದ 32 ಜಿಲ್ಲೆಗಳಲ್ಲೂ ಸಹ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಾವು. ಮುಖ್ಯವಾಗಿ ಉದ್ದೇಶ ಏನಂದರೆ ಆರೋಗ್ಯ ಹಕ್ಕು ಏನು ಅದು ಖಾಸಗೀಕರಣ ಆಗಬಾರ್ದು, ಎಲ್ಲರಿಗೂ ಉಚಿತವಾದ ಒಳ್ಳೆಯ ಗುಣಮಟ್ಟವಾದ ಔಷಧಿ ಸಿಗಬೇಕಂತ ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ ತಮಿಳುನಾಡು, ಕೇರಳ, ಗುಜರಾತ್ ಜಿಲ್ಲೆಗಳಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಬಂದಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಆರೋಗ್ಯ ಹಕ್ಕಿನ ಕಾಯ್ದೆ ಬರಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಡಬಗ್ಗರು ಎಲ್ಲಿ ಹೋಗಬೇಕು? ಖಾಸಗೀಕರಣ ಆಗಿಬಿಟ್ರೆ ಎಲ್ಲರೂ ಪ್ರೈವೇಟಲ್ಲಿ ಹೋಗಿ ತಗೊಳಕ್ಕಾಗೋದಿಲ್ಲ. ಮೆಡಿಸಿನು, ಟ್ರೀಟ್ಮೆಂಟು, ಶಸ್ತ್ರಚಿಕಿತ್ಸೆಗಳು ಏನೇ ಇದ್ರೂ ಅದು ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ಆಗಬೇಕು. ಉತ್ತಮವಾದ ಗುಣಮಟ್ಟವಾದ ಉಚಿತವಾದ ಒಳ್ಳೆ ಆರೋಗ್ಯ ಔಷಧಿಗಳು ಸಿಗಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ನಮ್ಮ ಸಮುದಾಯದವರು ಯಾರಿದ್ದಾರೆ, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವ್ರು ನಾವೆಲ್ಲರೂ, ನಮಗೆ ಇನ್ನೂ ಸಹ ಸರ್ಕಾರದಿಂದ ಮನೆಗಳು ಸಿಗ್ತಾ ಇಲ್ಲ, ಮನೆಗಳು ಕೊಡಬೇಕು. ನಮ್ಮದೇ ಆದಂಥ ಒಂದು ಕಲ್ಯಾಣ ಮಂಡಳಿ ಆಗಬೇಕು, ನಿಗಮ ಆಗಬೇಕು, ಕಾರ್ಪೊರೇಷನ್ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ. ಇವತ್ತು ಇಲ್ಲೇ ಆಗ್ತಾ ಇದೆ, ನಾಳೆ ಗುಲ್ಬರ್ಗದಲ್ಲಿ ಆಗ್ತಾ ಇದೆ, 6ನೇ ತಾರೀಕು ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಾನು ಬಳ್ಳಾರಿ, ವಿಜಯನಗರ ಮತ್ತು ಬೀದರ್ ಜಿಲ್ಲೆ 3 ಜಿಲ್ಲೆಗಳಲ್ಲೂ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.